ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರೆಗ್ಯುಲರ್ ಜಾಮೀನು ಪಡೆಯೋದಕ್ಕೆ ದರ್ಶನ್ ಪರ ವಕೀಲರು ಪ್ರಯತ್ನ ಮುಂದುವರಿಸಿದ್ದಾರೆ. ಇವತ್ತು ದರ್ಶನ್ ಪರ ವಕೀಲರ ವಾದ ಮಂಡನೆ ಅಂತ್ಯ ಆಗಿದ್ದು, ಪ್ರಾಸಿಕ್ಯೂಷನ್ ಲೋಪದೋಷಗಳನ್ನ ಎತ್ತಿ ತೋರಿಸೋ ಪ್ರಯತ್ನವನ್ನ ಮಾಡಿದ್ದಾರೆ. ದರ್ಶನ್ ಜಾಮೀನು ಅರ್ಜಿಯ ವಾದ ಮಂಡನೆ ಹಾಗಾದ್ರೆ ಎಲ್ಲಿಗೆ ಬಂತು, ಸರ್ಜರಿ ವಿಚಾರ ಏನಾಯ್ತು ಅನ್ನುವಂತ ಹೈಕೋರ್ಟ್ನ ನ್ಯಾಯಮೂರ್ತಿಗಳ ಪ್ರಶ್ನೆಗೆ ದರ್ಶನ್ ವಕೀಲರು ಏನ್ ಹೇಳಿದ್ರು, ಬನ್ನಿ ಡೀಟೇಲ್ ರಿಪೋರ್ಟ್ ನೋಡ್ಕೊಂಬರೋಣ. ಸರ್ಜರಿ ಕಾರಣ ಕೊಟ್ಟು ದರ್ಶನ್ ಹೊರಬಂದು 4 ವಾರಗಳು ಕಳೆದಿವೆ. ಸರ್ಜರಿ ವಿಷಯವನ್ನೇ ಪ್ರಸ್ತಾಪಿಸದೆ ಪ್ರಾಸಿಕ್ಯೂಷನ್ ಲೋಪಗಳನ್ನ ಎತ್ತಿ ತೋರಿಸುವ ಮೂಲಕ ವಕೀಲ ಸಿವಿ ನಾಗೇಶ್ ಜಾಮೀನು ಪಡೆಯುವುದಕ್ಕೆ ಯತ್ನಿಸಿದ್ರು. ಚಾರ್ಜ್ ಶೀಟ್ ವಿಚಾರಗಳನ್ನೇ ಮುಂದಿಟ್ಟು ವಾದ ಮಂಡಿಸಿದ್ರು. 6 ಜನರನ್ನ ಪ್ರತ್ಯಕ್ಷದರ್ಶಿಗಳೆಂದು ಪ್ರಾಸಿಕ್ಯೂಷನ್ ಅವರು ಹೆಸರಿಸಿದ್ದಾರೆ. ಇವರಲ್ಲಿ 4 ಜನರು ದರ್ಶನ್ ಹಲ್ಲೆ ಮಾಡಿದ್ದನ್ನ ನೋಡಿಲ್ಲ. ಪ್ರತ್ಯಕ್ಷ ಸಾಕ್ಷಿ ಪುನೀತ್ ಹೇಳಿಕೆ ದಾಖಲಿಸಲು 12 ದಿನ ವಿಳಂಬ ಮಾಡಲಾಗಿದೆ. 3 ದಿನ ವಿಳಂಬವಾಗಿ ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆ ಪಡೆದಿದ್ದಕ್ಕೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದ ಉದಾಹರಣೆಗಳಿವೆ. ಇವೆಲ್ಲವೂ ಟ್ರಯಲ್ನಲ್ಲಿ ಸಾಬೀತಾಗಬೇಕಿರುವ ವಿಚಾರಗಳು. ಈ ಹಂತದಲ್ಲಿ ನಾವು ಮಿನಿ ಟ್ರಯಲ್ ನಡೆಸಲಾಗುವುದಿಲ್ಲ. ಇನ್ನು ಕೊಲೆ ನಡೆದ ದಿನ ದರ್ಶನ್ ಚಟುವಟಿಕೆ ಬಗ್ಗೆ ಸಾಕ್ಷಿಗಳು ಹೇಳಿಕೆ ಕೊಟ್ಟಿದ್ರು. ಇದನ್ನು ಪ್ರಸ್ತಾಪಿಸಿದ ಸಿವಿ ನಾಗೇಶ್ ದರ್ಶನ್ಗೆ ಕೊಲ್ಲುವ ಉದ್ದೇಶ ಇರಲಿಲ್ಲ ಅಂತ ವಾದ ಮಂಡಿಸಿದ್ರು. ದರ್ಶನ್ ರೇಣುಕಾಸ್ವಾಮಿಯನ್ನ ಕೈಯಿಂದ ಕಪಾಳಕ್ಕೆ ಹೊಡೆದು ಕಾಲಿನಿಂದ ಮರ್ಮಾಂಗಕ್ಕೆ ಒದ್ರು, ಹಗ್ಗದಿಂದ ಬೆನ್ನಿಗೆ ಹೊಡೆದರೆಂದು ಸಾಕ್ಷಿ ಹೇಳಿಕೆ ಇದೆ. ರೇಣುಕಾಸ್ವಾಮಿ ಊಟ ತಂದುಕೊಡಿ, ನೀರು ತಂದುಕೊಡಿ, ಪೊಲೀಸರ ಮುಂದೆ ಕರೆದೊಯ್ದು ಹಾಜರುಪಡಿಸಿ ಅವನ ವಿಡಿಯೋ ಮಾಡಿಕೊಳ್ಳಿ ಎಂದೆಲ್ಲ ದರ್ಶನ್ ಹೇಳಿದ್ದಾನೆಂದು ಸಾಕ್ಷಿಗಳ ಹೇಳಿಕೆಗಳಲ್ಲಿದೆ. ಕೊಲೆ ಉದ್ದೇಶವಿದ್ರೆ ಹೀಗೆಲ್ಲ ಹೇಳಲು ಸಾಧ್ಯವಿತ್ತೆ. ತನಿಖೆಯಲ್ಲಿ ಹಲವು ಲೋಪದೋಷಗಳು ಇರೋದ್ರಿಂದ ದರ್ಶನ್ಗೆ ಜಾಮೀನು ನೀಡಬೇಕು. ಹೀಗೆ ಸಿವಿ ನಾಗೇಶ್ ವಾದ ಮಂಡಿಸುತ್ತಿದ್ದಂತೆ ಜಡ್ಜ್ ದರ್ಶನ್ ಆರೋಗ್ಯ ಸ್ಥಿತಿ ಬಗ್ಗೆ ಪ್ರಶ್ನಿಸಿದ್ರು. ವೈದ್ಯರು ತುರ್ತು ಸರ್ಜರಿಯ ಅಗತ್ಯವೆಂದು ವರದಿ ನೀಡಿದ್ದರಲ್ಲವೇ ಅಂತಾನೂ ಕೇಳಿದ್ರು. ನಿಮ್ಮ ದರ್ಶನ್ ಅನಾರೋಗ್ಯದ ಸ್ಥಿತಿ ಹೇಗಿದೆ? MRI ಸ್ಕ್ಯಾನ್ ಆಗಿದೆ. BP ವ್ಯತ್ಯಾಸವಾಗುತ್ತಿದೆ. ಅದು ಸರಿ ಹೋಗದೆ ಯಾವುದೇ ಟ್ರೀಟ್ಮೆಂಟ್ ಕೊಡಲಾಗುವುದಿಲ್ಲ. ಸರ್ಜರಿ ಬಗ್ಗೆ ವೈದ್ಯರು ತೀರ್ಮಾನಿಸುತ್ತಾರೆ. ವೈದ್ಯರು ತುರ್ತು ಸರ್ಜರಿ ಅಗತ್ಯವೆಂದು ವರದಿ ನೀಡಿದ್ದರಲ್ಲವೇ? ಸರ್ಜರಿ ಕಾರಣಕ್ಕೆ ಮಧ್ಯಂತರ ಜಾಮೀನು ನೀಡಿದ್ದಲ್ಲವೇ? ಹೌದು, ಆದ್ರೆ BP ವೇರಿಯೇಷನ್ ಆಗುತ್ತಿರುವುದರಿಂದ ಏನೂ ಮಾಡಲಾಗ್ತಿಲ್ಲ. ಸದ್ಯ ದರ್ಶನ್ ಪರ ವಕೀಲರ ವಾದ ಮಂಡನೆ ಮುಕ್ತಾಯವಾಗಿದೆ. ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳ ಪರ ವಾದ ಮಂಡನೆ ಪೂರ್ಣಗೊಂಡ ನಂತರ SPP ಪ್ರಸನ್ನ ಕುಮಾರ್ ವಾದ ಮಂಡಿಸಲಿದ್ದಾರೆ. ನಂತರ ದರ್ಶನ್ಗೆ ಜಾಮೀನು ನೀಡಬೇಕೇ ಬೇಡವೇ ಎಂಬುದನ್ನ ಹೈಕೋರ್ಟ್ ನಿರ್ಧರಿಸಲಿದೆ. ರಮೇಶ್, TV9 ಬೆಂಗಳೂರು.